ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ತ್ರಿಕಾಲ ಪೂಜೆಯ ಬೆಳಿಗ್ಗಿನ ಮತ್ತು ಮಧ್ಯಾಹ್ನದ ಪೂಜೆಯ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ತ್ರಿಕಾಲ ಪೂಜೆಯ ಪ್ರಾರಂಭದ ಹಂತವೇ ದೀಪಾರಾಧನೆ. ತ್ರಿಕಾಲ ಪೂಜೆಯಲ್ಲಿ ದೀಪಾರಾಧನೆಯ ವಿಶೇಷ ಏನಪ್ಪ ಅಂತಂದರೆ, ಪೂಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ದೀಪ ಉರಿಸಿದರೆ ಆ ದೀಪವನ್ನು ಒಂದುಗೂಡಿಸೋದು. ರಾತ್ರಿಯ ಪೂಜೆ ಮುಗಿದ ನಂತರನೇ, ಅಂದರೆ ಅದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಎಲ್ಲೂ ದೀಪ ಉರಿದು ನಂದದ ಹಾಗೆ ನಾವು ಜೋಪಾನ ಮಾಡ್ಕೊಳ್ಬೇಕು. ಈಗ ಬೇರೆ ಪೂಜೆಯನ್ನು ನಾವು ಈಗ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಅಂತ ಮಾಡ್ಕೋತೀವಿ ಅಂತಂದರೆ, ಅಲ್ಲಿ ನಾವು ದೀಪಾರಾಧನೆ ಯಾವ ರೀತಿ ಮಾಡ್ಕೋತೀವಿ ಅಂದರೆ, ಪೂಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ದೀಪಾರಾಧನೆ ಮಾಡಿಕೊಂಡು ಪೂಜೆ ಮುಗಿದ ಮೇಲೆ, ಅಂದರೆ ಮಧ್ಯಾಹ್ನ ನಾವು ಪೂಜೆ ಮುಗಿದ ಮೇಲೆ ದೀಪಾರಾಧನೆ ಮಾಡಿದ್ದನ್ನು ಒಂದುಗೂಡಿಸ್ತೀವಿ. ಆಮೇಲೆ ರಾತ್ರಿ ಸಪ್ರೇಟಾಗಿ ಪೂಜೆ ಶುರು ಆಗೋದಕ್ಕಿಂತ ಮುಂಚೆನೇ ದೀಪಾರಾಧನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೋತೀವಿ. ಆದರೆ ಇಲ್ಲಿ ತ್ರಿಕಾಲ ಪೂಜೆಯಲ್ಲಿ ಬೆಳಿಗ್ಗೆ ಪೂಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ದೀಪಾರಾಧನೆ ಮಾಡಿದರೆ ರಾತ್ರಿಯ ಪೂಜೆ ಮುಗಿದ ಮೇಲೇ ದೀಪವನ್ನು ಒಂದುಗೂಡಿಸೋದು. ಇದು ಒಂದು ತ್ರಿಕಾಲ ಪೂಜೆಯ ವಿಶೇಷತೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿರ್ ಜನಾರ್ದನಃ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ, ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಃ, ಶತ್ರು ಬುದ್ಧಿ ವಿನಾಶಾಯ, ದೀಪಜ್ಯೋತಿರ್ ನಮೋಸ್ತುತೆ. ಇಲ್ಲಿ ದೀಪಾರಾಧನೆಯನ್ನ ಮೊದಲು ಪ್ರಾರಂಭ ಮಾಡೋದು ಮನೆಯ ಯಜಮಾನನ ಪತ್ನಿ, ಅಂದರೆ ಯಾರು ಪೂಜೆಯನ್ನ ನಡೆಸಿಕೊಡ್ತಾರಲ್ವಾ ಅವರ ಪತ್ನಿ ಮೊದಲು ಗಣಪತಿ ಮಂಡಲದ ಹತ್ರ ಇರುವಂತಹ ದೀಪವನ್ನ ಏಕಾರತಿಯ ಮುಖಾಂತರ ಉರಿಸಿ, ನೆಕ್ಸ್ಟ್ ಆ ಏಕಾರತಿಯನ್ನು ನಮ್ಮ ಪುರೋಹಿತರ ಕೈಯಲ್ಲಿ ಕೊಟ್ಟು ಉಳಿದ 2 ಮಂಡಲದ ಹತ್ರ ಇರುವಂತಹ ದೀಪವನ್ನು ಮಂತ್ರಘೋಷದ ಜೊತೆಗೆ ನಮ್ಮ ಪುರೋಹಿತರು ಉರಿಸ್ತಾರೆ. ಇಲ್ಲಿಂದ ಪೂಜೆ ಪ್ರಾರಂಭಗೊಳ್ಳುವುದು. ಕಳೆದ 2 ವಿಡಿಯೋದಲ್ಲಿ ನಾನು ಪೂಜಾ ವ್ಲಾಗು ಭಾಗ 1 ಭಾಗ 2 ಅಂತ ಹಾಕಿದ್ದೆ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಅದರ ನೋಡಿ. ನೆಕ್ಸ್ಟ್ ಇದು ಆ ಪೂಜೆಯ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಆಮೇಲೆ ಭಾಗ 2 ವಿಡಿಯೋದಲ್ಲಿ ನಾನು ಪೂಜೆ ನಡೆದಿರೋದು ಜನವರಿ 8 ಅಂತ ಮಿಸ್ ಆಗಿ ಹೇಳಿದ್ದೆ. ಆದರೆ ಪೂಜೆ ನಡೆದಿರೋದು ಏಪ್ರಿಲ್ 8ರಂದು ನಮ್ಮ ಪೆರೋಡಿ ಮನೆಯಲ್ಲಿ.
ಈ ತ್ರಿಕಾಲ ಪೂಜೆಯಲ್ಲಿ ಬೆಳಗ್ಗಿನ ಬಾಲ ಸರಸ್ವತಿ ಪೂಜೆಯ ಜೊತೆಗೆ ಮಕ್ಕಳನ್ನು ಕೂರಿಸಿ ಅವರಿಗೆ ಊಟೋಪಚಾರ ಮಾಡಿ ಗೌರವ ಕೊಡಲಾಗುತ್ತೆ. ಅಂದರೆ ಇಬ್ಬರು ಬಾಲಕರು ಜೊತೆಗೆ ಇನ್ನೂ ಪ್ರೌಢಾವಸ್ಥೆಗೆ ಬರದ ಇಬ್ಬರು ಕನ್ಯೆಯರನ್ನು ಕೂರಿಸಿ ಅವರಿಗೆ ಊಟೋಪಚಾರ ಮಾಡಿ ಮರ್ಯಾದೆ ಗೌರವವನ್ನು ಕೂಡ ಕೊಡಲಾಗುತ್ತೆ. ಗಿಂಡಿ ತಕ್ಕೊಂಡು ಮಕ್ಕಳ ಕೈಗೆ ನೀರು ಕೊಟ್ಟು ಹೂಗಿನ ಬಾಯಿ ಮಾಡಿ ಶ್ರೀ ಬಾಲಾ ಒಂದು ಸಕ್ಕರೆ ನೀರು ಹಾಕಿ ಓಂ ಇಲ್ಲಿಗೆ ಹಾಕಿ ಗಿಂಡಿ ಕೆಳಮಡಿಗೆ ಈಶ್ವರಾರ್ಪಣಮಸ್ತು ಹೇಳಿಕೆ 2 ದಿನ ಹೊಗಾಗಿ ಈಶ್ವರಾರ್ಪಣಮಸ್ತು. नयन विषये पाहमसुधीः नतस्तञ्चित्समलमपि चेतत्र विमलं विदित्वा दासं मां सततमवमूकाम्बकृपया स्वशक्त्या युक्तश्चेद्धरिरपि च पातुं जगदिदं समर्थस्तं हस्तुं भवति गिरिशस्पष्टमपि कः न चेदेवं ते विप्रचलितमशक्ताः खलु ततो जगाहं स्तौमित्वां कथमखिल शक्तिं वद शिवे न याते स्वर्गं वा न चैवति सौख्यं न विभवं न राज्यं नो कीर्तिं न बलमपि नापत्यमपि वा न वा मोक्षं आपः किमिह बहुधा त्वच्चरणयोः विधेष्येषां सेवां मम निखिलदात्रीमविरतं पापोऽहं पापकं माहं पापात्मा पापसम्भवः त्राहि मां कृपया देवी शरणागतमुत्सवे आवाहनं न जानामि तवार्चनं पूजाक्रमं न जानामि क्षम्यतां परमेश्वरी श्रीबालात्रिपुरसुन्दरी नमः प्रार्थनां समर्पयामि कामेश्वरो वै श्रवणो ददातु कुबेराय वै श्रवणाय महाराजाय नमः विद्याप्त्यानन्तरायाय सर्वस्तोमोतिरात्रोत्तमभवति सर्वस्याप्ते सर्वस्य जित्ते सर्वमेव तेन आप्नोति सर्वं जयति यो वेदालो स्वरप्रोक्तो वेदान्ते च प्रतिष्ठितः तस्य प्रतिलीनस्य परस्य महेश्वरः
ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ತ್ರಿಕಾಲ ಪೂಜೆಗೆ ಕೇಪುಳ ಹೂ, ತುಳಸಿ, ಬಿಲ್ವಪತ್ರೆ ಹೇರಳವಾಗಿ ಬೇಕಾಗುತ್ತೆ. ಹಾಗೆ ಪೂಜೆಗೆ ಬರುವ ಅತಿಥಿಗಳು ಸಹ ಅವರ ಮನೆಯಲ್ಲಿರುವಂತಹ ಕೇಪುಳ ಹೂ ಆಗಲಿ, ಬಿಲ್ವಪತ್ರೆ, ತುಳಸಿ ಕೂಡ ಜೊತೆಗೆ ತಗೊಂಡು ಬಂದಿರ್ತಾರೆ. ಕೆಲವೊಬ್ಬರು ಅದನ್ನು ಕ್ಲೀನ್ ಮಾಡಿ ತಗೊಂಡು ಬಂದಿರ್ತಾರೆ. ಇನ್ನು ಹಾಗೆ ತಂದಿರುವಂತಹ ಕೇಪುಳ ಹೂವನ್ನು ಇಲ್ಲಿ ಮನೆಗೆ ಪೂಜೆಗೆ ಬಂದಿರುವಂತಹ ಅತಿಥಿಗಳು ಸೇರಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ವಿ. ತ್ರಿಕಾಲ ಪೂಜೆಯಲ್ಲಿ 3 ಹೊತ್ತು ಬೇರೆ ಬೇರೆ ಹೂವಿಂದ ಪುರೋಹಿತರು ದೇವಿಯ ಅರ್ಚನೆ ಮಾಡಿ ಪೂಜೆಯನ್ನ ನೆರವೇರಿಸ್ತಾರೆ. ಬೆಳಗಿನ ಹೊತ್ತು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ದೇವಿಯನ್ನ ಆರಾಧನೆ ಮಾಡುವ ಮೂಲಕ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ ತುಳಸಿ ಹೂವನ್ನ ಅರ್ಚನೆ ಮಾಡಿಕೊಂಡು ಪೂಜೆಯನ್ನ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ರಾತ್ರಿ ಕೇಪುಳ ಹೂವನ್ನ ಅರ್ಚನೆ ಮಾಡಿ ಪೂಜೆಯನ್ನ ಮಾಡ್ತಾರೆ. ಇಲ್ಲಿ ಈಗ ಬೆಳಗಿನ ಹೊತ್ತಿನ ಪೂಜೆಯನ್ನ ಅಂದರೆ ಬಿಲ್ವಪತ್ರೆಯನ್ನ ಅರ್ಚನೆ ಮಾಡಿಕೊಂಡು ದೇವಿಯ ಆರಾಧನೆ ಮಾಡುವ ಮೂಲಕ ಪೂಜೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಈ ಪೂಜೆಯ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಇತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ. ನಾನು ಕೂಡ ಕೆಲವೊಂದು ನಂಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನು ನಾನು ತಿಳ್ಕೊಂಡು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ಇದು ಮಧ್ಯಾಹ್ನದ ದೇವಿಯ ಅಲಂಕಾರ. ತುಂಬ ಚೆನ್ನಾಗಿ ಪುರೋಹಿತರು ದೇವಿಯ ಅಲಂಕಾರವನ್ನು ಮಾಡಿದರು. ಜೊತೆಗೆ ಅಲ್ಲಿ ಹತ್ತಿರದಲ್ಲಿ ಗಣಪತಿಯ ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು. ಆ ಸೊಂಡಿಲು ಅದೆಲ್ಲ ಚೆನ್ನಾಗಿ ಬಂದಿತ್ತು. ಈ ದೇವಿಯ ಅಲಂಕಾರವನ್ನು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಅಲಂಕಾರ ಯಾವ ರೀತಿ ಮಾಡ್ತಾರೆ ಅದೇ ಥರ ನಮ್ಮ ಮನೆಯಲ್ಲೂ ದೇವಿಯ ಅಲಂಕಾರ ಮೂಡಿ ಬಂದಿತ್ತು. ತುಂಬ ಹೆಮ್ಮೆ ಅನ್ನಿಸ್ತು ನಮಗೆ. ಮನೆಯವರಿಗೂ ಬಂದಿರುವ ಅತಿಥಿಯವರಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು.
सार्थके दण्डिकां शिवां सप्तत्येव समुद्रान्तां कुलाचलनदे जतां प्रत्ये प्रदक्षिणाद्यक्तो तत्पुण्यं कुरु मे कोट्यर्कसङ्काशे जयचन्द्रनिभारणे जय कल्याणसुखदे जय मङ्गलदे शुभे जय कोटीन्द्रसङ्काशे जय चन्द्रनिभारणे जय सिद्धविनीताजे कुन्दितान्ध्रिसरोरुहे जय रुद्रप्रिये भीमे जय दुष्टनिबर्हणे जय विष्णुप्रिये देवी जय लोकविभूतिदे जय रत्नप्रदीप्ताङ्गे जय हेम विभूषिते जय सिद्धेश्वरि ज्ञाने ज्ञानगम्ये जितेन्द्रिये जय बालेन्द्रतिलके जयाम्बकरुणानिधे सर्वलक्ष्मी प्रदे देवी प्रदा भला धर्मार्थकामोक्षाणां चतुर्वर्गफलप्रदे शैलपुत्रे नमस्ते स्तो ब्रह्मचारि नमो नमः चन्द्रघण्टे नमस्तुभ्यं पुष्पाञ्जन्ये नमो नमः स्कन्दमातरि नमस्ते स्तो कात्स्यायनि नमोस्तुते कालरात्रि नमस्ते स्तो महागौरि नमोस्तुते मधुकैटभनिर्नाशे नमो महिषमर्दिने धूम्रलोचननिर्नाशे चण्डमुण्डविनाशिने रक्तबीजहरे देवे निशम्भासुरनाशिने नमश्चिम्बाचहारिण्ये त्रैलोक्यवरदे नमः देवी देहि परं ज्ञानं देवी देहि परं सुखं धर्मं देहि धनं देहि काममोक्षौ देहि मे सुपुत्रान् सुभसून् कोशान् सत्क्षेत्रधनानि च ज्ञानं बलं वीर्यं ह्यामित्रसुखं सदा सर्वाभीष्टबलं देहि देवि मे करुणानिधे यद्यदाशाम्यहं नित्यं तत्सर्वं सम्प्रयच्छ मे सापराधोऽस्मि शरणं प्राप्तस्तां जगदम्बिके इदानीमनिकं स्योऽहं यथेच्छसि तथा कुरु रना रना रनु ಇಷ್ಟು ವಿಶೇಷವಾಗಿರುವಂತಹ ತ್ರಿಕಾಲ ಪೂಜೆ ನೆರವೇರಿರುವುದು ನಮ್ಮ ಪರೋಡಿ ಮನೆಯಲ್ಲಿ ಅಂತ ಅನ್ನೋದಕ್ಕೆ ತುಂಬ ಖುಷಿಯಾಯಿತು. ತುಂಬ ಸಾರ್ಥಕ ಮನೋಭಾವ ಅಂತ ಅನ್ನಿಸ್ತು. ಜನ್ಮದಲ್ಲಿ ಈ ಥರದ ಒಂದು ತ್ರಿಕಾಲ ಪೂಜೆಯನ್ನು ನೋಡುವುದೇ ಒಂದು ಅದೃಷ್ಟ ಅಂತ ಅನ್ಬೇಕು. ಮಧ್ಯಾಹ್ನದ ಪೂಜೆ ಎಲ್ಲ ಮುಗಿಸಿ ಊಟ ಕೂಡ ಪ್ರಾರಂಭ ಆಗಿತ್ತು. लागे नहीं कहीं ओ नजरिया लागे नहीं कहीं नजरिया लागे नहीं कहीं लागे नहीं कहीं और नजरिया लागे नजरिया लागे नहीं कहीं नजरिया लागे नहीं कहीं लागे नहीं कहीं लागे नहीं कहीं रना रना रनु रे रे
कहीं और नजरिया नजरिया लागे नहीं कहीं लागे नहीं कहीं और नजरिया लागे नहीं कहीं और नजरिया लागे नहीं कहीं और नजरिया लागे नहीं कहीं और लागे नहीं कहीं और लागे नहीं कहीं और ನಾನು ಈ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೆ ತ್ರಿಕಾಲ ಪೂಜೆಯ ಬೆಳಿಗ್ಗಿನ ಮತ್ತು ಮಧ್ಯಾಹ್ನದ ಪೂಜೆಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ನೆಕ್ಸ್ಟು ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಪೂಜೆಯ ವ್ಲಾಗು, ರಾತ್ರಿಯ ಪೂಜೆ ಜೊತೆಗೆ ಅದರಲ್ಲಿ ಅಷ್ಟವದನ ಸೇವೆ ಅಂತ ಕೂಡ ತ್ರಿಕಾಲ ಪೂಜೆಯಲ್ಲಿ ವಿಶೇಷವಾಗಿ ಇರುತ್ತೆ. ಆ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.